ನಮಸ್ಕಾರ ನನ್ನೆಲ್ಲ ರೈತ ಮಿತ್ರರಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇವತ್ತಿನ ತೊಗರಿ ರೇಟ್ ಮತ್ತೆ ಸ್ವಲ್ಪ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು. ಇದು ಮಾರ್ನಿಂಗ್ ರೇಟ್ ಆಗಿರುತ್ತೆ. ಈವ್ನಿಂಗ್ ರೇಟ್ ಮತ್ತೆ ನಾನು ನನ್ನ ಗ್ರೂಪ್ನಲ್ಲಿ ತಿಳಿಸ್ಕೊಡ್ತೀನಿ. ರಾಯಚೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಬಾಗಲಕೋಟೆ, ಬೀದರ್, ಯಾದಗಿರಿ ಮುಂತಾದ ಜಿಲ್ಲೆಯಲ್ಲಿ ಇವತ್ತಿನ ರೇಟ್ ಏನಾಗಿದೆ ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ರಾಯಚೂರು ಜಿಲ್ಲೆಯಲ್ಲಿ ಸ್ವಲ್ಪ ಉತ್ತಮ ಅಂತಲೇ ಹೇಳ್ಬೋದು. ತೊಗರಿ ನಾವು ಕೂಡ ತೊಗರಿ ಪರ್ಚೇಸ್ ಮಾಡ್ಕೊಳ್ತೀವಿ ನೋಡಿ. ನೀವೇನಾದರೂ ಸೇಲ್ ಮಾಡಬೇಕಿದ್ರೆ ಖಂಡಿತವಾಗಿಯೂ ಸೇಲ್ ಮಾಡಿ. ನಮ್ಮದು ಕೂಡ APMC ಮಾರ್ಕೆಟ್ ಇದೆ ನೋಡಿ. ನೀವು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಮತ್ತು ವಾಟ್ಸಪ್ ಗ್ರೂಪ್ ಸಹ ಮಾಡಿದ್ದೀನಿ. ನೀವು ಜಾಯ್ನ್ ಆಗಂಗಿದ್ರೆ ಜಾಯ್ನ್ ಆಗಿದೆ. ಮೊದಲ ಬಾರಿಗೆ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಾ ತಿಳಿಸಿಕೊಡುವ ರೇಟ್ ಬಂದುಬಿಟ್ಟು ನಿಮ್ಮ ಸ್ಥಳೀಯ APMC ಮೇಲೆ ಡಿಪೆಂಡ್ ಆಗಿರುತ್ತೆ. 100 ರೂಪಾಯಿ ಹೆಚ್ಚನ್ನು ತೊಗೊಂಡಿರ್ತಾರೆ, ಇಲ್ಲ 100 ರೂಪಾಯಿ ಕಡಿಮೆನೇ ತೊಗೊಂಡಿರ್ತಾರೆ ನೋಡಿ. ಲಿಂಗಸೂರು ಮಾರ್ಕೆಟ್ನಲ್ಲಿ ಬಂದುಬಿಟ್ಟು 7,600 ರೂಪಾಯಿಂದ ಹಿಡಿದು ನಾವು ತೊಗೊಂಡಿರುವ ಪ್ರೈಸ್ ಬಂದುಬಿಟ್ಟು 9,100 ರೂಪಾಯಿ ಟಾಪ್ ಕ್ವಾಲಿಟಿ ರೇಟ್ ಇವತ್ತಿನ ಮಾರ್ನಿಂಗ್ ರೇಟ್ ಆಗಿದೆ. ನಾವು ಕೂಡ ತೊಗೊಂಡಿದ್ದೀವಿ. ಅದೇ ರೀತಿಯಾಗಿ 8,800 ರೂಪಾಯಿ ಅವರೇಜ್ ರೇಟ್ ಆಗಿರುತ್ತೆ ನೋಡಿ. ಅದೇ ರಾಯಚೂರು ಮಾರ್ಕೆಟ್ನಲ್ಲಿ ನೋಡ್ತೋಗೋಣ. ರಾಯಚೂರು ಮಾರ್ಕೆಟ್ ಇವತ್ತಿನ ಪ್ರೈಸ್ ಬಂದುಬಿಟ್ಟು 8,200 ರೂಪಾಯಿ ಎವರೇಜ್ ಮಾರ್ಕೆಟ್ ಪ್ರೈಸ್ ಹಿಡಿದು 8,450 ರೂಪಾಯಿಂದ ಹಿಡಿದು 9,000 ರೂಪಾಯಿವರೆಗೂ ಕೂಡ ಇವತ್ತಿನ ಮಾರ್ನಿಂಗ್ ರೇಟ್ ಆಗಿದೆ. ಟಾಪ್ ಕ್ವಾಲಿಟಿ ರೇಟ್ ಪ್ರತಿ 100 kg ರಾಯಚೂರು ಮಾರ್ಕೆಟ್ನಲ್ಲಿ. ಇದು ರಾಯಚೂರು ಮಾರ್ಕೆಟ್ನಲ್ಲಿ ಆಗಿರುವ ಒಂದು ಇವತ್ತು ಮಾರ್ನಿಂಗ್ ರೇಟ್ ಆಗಿರುತ್ತೆ. ಅದೇ ರಾಯಚೂರು ಮಾರ್ಕೆಟ್ನಲ್ಲಿ ವೈಟ್ ತೊಗರಿ ರೇಟ್ ನೋಡ್ತೋಗೋಣ. ವೈಟ್ ತೊಗರಿ ರೇಟ್ ಇವತ್ತಿನ ಮಾರ್ಕೆಟ್ ಪ್ರೈಸ್ ಬಂದುಬಿಟ್ಟು 6,500 ರೂಪಾಯಿಂದ ಪ್ರಾರಂಭವಾಗಿ 8,300 ರೂಪಾಯಿಂದ ಹಿಡಿದು 350 ರೂಪಾಯಿ ಪ್ರತಿ 100 kg ರಾಯಚೂರು ಮಾರ್ಕೆಟ್ ವೈಟ್ ಪ್ರೈಸ್ ರೇಟ್ ಆಗಿದೆ. ಇವತ್ತು ಟಾಪ್ ಕ್ವಾಲಿಟಿ ರೇಟ್ ಆಗಿರುತ್ತೆ. ಅದೇ ಕಲಬುರಗಿ ಮಾರ್ಕೆಟ್ ನೋಡ್ತಾ ಹೋಗೋಣ. ಕಲಬುರಗಿಯಲ್ಲಿ ಬಂದುಬಿಟ್ಟು 7,700 ರೂಪಾಯಿ ಎವರೇಜ್ ಪ್ರೈಸ್ ಹಿಡಿದುಕೊಂಡು 8,902 ರೂಪಾಯಿ 9,100 ರೂಪಾಯಿ ಟಾಪ್ ಕ್ವಾಲಿಟಿ ರೇಟ್ ಪ್ರತಿ 100 kg ಆಗಿದೆ ಅಂತ ಹೇಳ್ಬೋದು. ಯಾದಗಿರಿ ಮಾರ್ಕೆಟ್ ನೋಡ್ತಾ ಹೋದರೆ ಯಾದಗಿರಿ ಮಾರ್ಕೆಟ್ 8,100 ರೂಪಾಯಿಂದ ಹಿಡಿದು ಎವರೇಜ್ ಪ್ರೈಸ್ 8,500 ರೂಪಾಯಿ 8,980 ರೂಪಾಯಿವರೆಗೂ ಕೂಡ ಆಗಿದೆ. 9,000 ರೂಪಾಯಿವರೆಗೂ ಕೂಡ ಯಾದಗಿರಿ ಮಾರ್ಕೆಟ್ ಇವತ್ತಿನ ಪ್ರತಿ 100 kg ಆಗಿದೆ ಅಂತಲೇ ಹೇಳ್ಬೋದು. ಅದೇ ಮಾರ್ಕೆಟ್ ಬಳ್ಳಾರಿ ಮಾರ್ಕೆಟ್ನಲ್ಲಿ ನೋಡ್ತೋಗೋಣ. ಬಳ್ಳಾರಿ ಮಾರ್ಕೆಟ್ ಇವತ್ತಿನ ಪ್ರೈಸ್ ಬಂದುಬಿಟ್ಟು 7,600 ರೂಪಾಯಿಂದ ಹಿಡಿದು 8,380 ರೂಪಾಯಿ 8,500 ರೂಪಾಯಿವರೆಗೂ ಕೂಡ ಇವತ್ತಿನ ಟಾಪ್ ಕ್ವಾಲಿಟಿ ರೇಟ್ ಆಗಿದೆ. ಹೆಚ್ಚು ಕಡಿಮೆ 100 ರೂಪಾಯಿ ಹೆಚ್ಚು ಕಡಿಮೆ ಆಗ್ತಿರ್ತಾವೆ ಪ್ರತಿ 100 kg. ಅದೇ ವಿಜಯಪುರ ಮಾರ್ಕೆಟ್ನಲ್ಲಿ ನೋಡ್ತಾ ಹೋಗೋಣ. ವಿಜಯಪುರ ಮಾರ್ಕೆಟ್ನಲ್ಲಿ 7,500 ರೂಪಾಯಿ ಎವರೇಜ್ ಪ್ರೈಸ್ ಹಿಡಿದುಕೊಂಡು 8,400 ರೂಪಾಯಿವರೆಗೂ ಕೂಡ ಮಾತ್ರ ಕೇಳ್ತಿದ್ದಾರೆ. 8,800 ರೂಪಾಯಿ ಗರಿಷ್ಠ ಪ್ರೈಸ್ ಆಗಿದೆ. 8,400 ರೂಪಾಯಿ 500 ರೂಪಾಯಿವರೆಗೂ ಕೂಡ ವಿಜಯಪುರ ಮಾರ್ಕೆಟ್ನಲ್ಲಿ ಕೇಳ್ತಿದ್ದಾರೆ. ಅದೇ ಜವರ್ಗಿ ಮಾರ್ಕೆಟ್ನಲ್ಲಿ ನೋಡ್ತಾ ಹೋಗೋಣ. ಜವರ್ಗಿ ಮಾರ್ಕೆಟ್ನಲ್ಲಿ ಬಂದುಬಿಟ್ಟು 7,700 ರೂಪಾಯಿಂದ ಹಿಡಿದು ಎವರೇಜ್ ಪ್ರೈಸ್ 8,100 ರೂಪಾಯಿ 8,700 9,050 ರೂಪಾಯಿವರೆಗೂ ಕೂಡ ಇವತ್ತಿನ ಟಾಪ್ ಕ್ವಾಲಿಟಿ ರೇಟ್ ಜವರ್ಗಿ ಮಾರ್ಕೆಟ್ನಲ್ಲಿ ಪ್ರತಿ 100 kg ಆಗಿದೆ ಅಂತಲೇ ಹೇಳ್ಬೋದು. ಅದೇ ಮಾರ್ಕೆಟ್ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ನೋಡ್ತಾ ಹೋಗೋಣ. ಬಾಗಲಕೋಟೆನಲ್ಲಿ ಬಂದುಬಿಟ್ಟು 7,000 ರೂಪಾಯಿಂದ ಹಿಡಿದು 8,300 8,800 ರೂಪಾಯಿವರೆಗೂ ಕೂಡ ಇವತ್ತಿನ ಟಾಪ್ ಕ್ವಾಲಿಟಿ ರೇಟ್ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಪ್ರತಿ 100 kg ಆಗಿದೆ ಅಂತಲೇ ಹೇಳ್ಬೋದು. ಅದೇ ಮಾರ್ಕೆಟ್ ಇನ್ನೊಂದು ಏನಪ್ಪ ಅಂತಂದರೆ ಯಾದಗಿರಿ ಮಾರ್ಕೆಟ್ನಲ್ಲಿ ವೈಟ್ ತೊಗರಿ ರೇಟ್ ತಿಳಿಸ್ಕೊಡಿ ಅಂತ ಹಲವಾರು ರೀತಿ ಕಾಮೆಂಟ್ ಮಾಡ್ತಾಯಿದ್ರಿ. ಅದು ಬಂದುಬಿಟ್ಟು 7,000 ರೂಪಾಯಿಂದ ಹಿಡಿದು 8,380 ರೂಪಾಯಿ 8,400 ರೂಪಾಯಿವರೆಗೂ ಕೂಡ ಇವತ್ತಿನ ವೈಟ್ ತೊಗರಿ ಮಾರ್ಕೆಟ್ ಪ್ರೈಸ್ ಪ್ರತಿ 100 kg ಯಾದಗಿರಿಯಲ್ಲಿ ಆಗಿದೆ ಅಂತಲೇ ಹೇಳ್ಬೋದು. ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತಲೇ ತಿಳ್ಕೊತಿದ್ದೀನಿ. ಮತ್ತು ಬೀದರ್ ಮಾರ್ಕೆಟ್ನಲ್ಲಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಬೀದರ್ನಲ್ಲಿ 7,700 ರೂಪಾಯಿಂದ ಹಿಡಿದು 9,222 ರೂಪಾಯಿವರೆಗೂ ಕೂಡ ಇವತ್ತಿನ ಟಾಪ್ ಕ್ವಾಲಿಟಿ ರೇಟ್ ಪ್ರತಿ 100 kg ಬೀದರ್ ಮಾರ್ಕೆಟ್ನಲ್ಲಿ ಆಗಿದೆ. ಇದು ಇವತ್ತಿನ ರೇಟ್ ಆಗಿರುತ್ತೆ. ಮಧ್ಯಾಹ್ನ ರೇಟ್ ಚೇಂಜ್ ಆಗುತ್ತೆ. ಮಧ್ಯಾಹ್ನ ರೇಟ್ ನನ್ನ ಗ್ರೂಪ್ನಲ್ಲಿ ತಿಳಿಸ್ಕೊಡ್ತೀನಿ. ಕಾಂಟ್ಯಾಕ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಗ್ರೂಪ್ ಜಾಯ್ನ್ ಆಗಿ. ಬೆಳಗ್ಗೆ ಇದ್ದಿದ್ದು ಸಾಯಂಕಾಲ ರೇಟ್ ಇರಲ್ಲ, ಸಾಯಂಕಾಲ ಇದ್ದಿದ್ದು ಮಧ್ಯಾಹ್ನ ಇರಲ್ಲ. ಅದು ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತು ನಿಮ್ಮ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ತಿಳಿಸ್ಕೊಡಿ. ಹಲವಾರು ರೈತರು ಕೂಡ ಕಾಮೆಂಟ್ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮತ್ತು ಯಾವುದೇ ರೀತಿಯಾಗಿ ಬೆಲೆಗಳ ಬಗ್ಗೆ ಮಾಹಿತಿ ಬೇಕಿದ್ದರೆ ಖಂಡಿತವಾಗಿಯೂ ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಧನ್ಯವಾದಗಳು.